ಇಲಾಖೆ ವತಿಯಿಂದ ಸಂಯುಕ್ತವಾಗಿ ಹಮ್ಮಿಕೊಂಡಂತ ಈ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಅಂಚೆ ಇಲಾಖೆ ಮುಖಾಂತರ ವಿಶೇಷ ಅಂಚೆ ಲಕೋಟೆಯನ್ನು ವಿಶ್ವ ರೇಂಜರ್ ದಿನದ ಸಭೆಗಾಗಿ ಇದನ್ನು ಬಿಡುಗಡೆ ಮಾಡಿದ್ದೇವೆ. ಈಗಾಗಲೇ ಪ್ರಾಸ್ತಾವಿಕವಾಗಿ ಹೇಳಿದಂತೆ ನಮ್ಮ ದೇಶದಲ್ಲಿನೇ ಮೊದಲ ಬಾರಿಗೆ ವಿಶ್ವ ರೇಂಜರ್ ದಿನದ ಒಂದು ಪ್ರಯುಕ್ತ ವಿಶೇಷ ಅಂಚೆ ಲಕೋಟೆಯನ್ನು ಬಿಡುಗಡೆ ಮಾಡತಕ್ಕಂಥದ್ದು ಬಳ್ಳಾರಿಯಲ್ಲಿ ಮೊದಲನೇ ಬಾರಿ ಅಂತೇಳಿ ಹೇಳಕ್ಕೆ ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ. ವಿಶ್ವ ರೇಂಜರ್ ದಿನಾಚರಣೆ ಅಂಗವಾಗಿ ವಿಶ್ವದಾದ್ಯಂತ ಕಾರ್ಯಕ್ರಮ ಆದರೂ ಕೂಡ ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ನಾವು ವಿಶೇಷ ಅಂಚೆ ಲಕೋಟೆಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಯಾಕಂದರೆ ಮುಂಚೂಣಿಯಲ್ಲಿರ್ತಕ್ಕಂಥ ನೈಸರ್ಗಿಕ ಸಂಪತ್ತು, ವನ್ಯಜೀವಿಗಳನ್ನು, ಪ್ರಾಣಿಗಳನ್ನು ಎಲ್ಲರನ್ನೂ ಕಾಪಾಡ್ತಕ್ಕಂಥ ಮುಂಚೂಣಿಯ ಅರಣ್ಯ ಇಲಾಖೆಯ ನೌಕರರ ಒಂದು ನೆನಪಿಗಾಗಿ ಈ ಒಂದು ವಿಶೇಷ ಅಂಚೆ ಲಕೋಟೆಯನ್ನು ಬಿಡುಗಡೆ ಮಾಡ್ತಾ ಇದ್ದು, ಈ ವಿಶೇಷ ಅಂಚೆ ಲಕೋಟೆಯು ದೇಶದಾದ್ಯಂತ ಅಂಚೆ ಚೀಟಿ ಸಂಗ್ರಹಗಾರರು ಹಾಗೂ ವಿವಿಧ ಇಲಾಖೆಗಳಿಗೆ ಕೂಡ ಈ ಒಂದು ಅಂಚೆ ಲಕೋಟೆ ಪ್ರಚಾರ ಆಗುತ್ತೆ. ಈ ಪ್ರಚಾರ ಆಗೋದ್ರಿಂದ ನಮ್ಮ ಬಳ್ಳಾರಿಯಲ್ಲಿ ವಿಶೇಷ ಅಂಚೆ ಲಕೋಟೆ ಬಿಡುಗಡೆ ಹಾಗೂ ವಿಶ್ವ ರೇಂಜರ್ ದಿನಾಚರಣೆಯ ಮಹತ್ವ ದೇಶದಾದ್ಯಂತ ಒಂದು ಪ್ರಚಾರ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಒಂದು ಸದಾವಕಾಶವನ್ನು ನಮ್ಮ ಭಾರತೀಯ ಅಂಚೆ ಇಲಾಖೆಗೆ ನೀಡಿದಂತ ಕರ್ನಾಟಕ ಅರಣ್ಯ ಇಲಾಖೆ, ವಿಶೇಷವಾಗಿ ಬಳ್ಳಾರಿ ಪ್ರಾದೇಶಿಕ ಅರಣ್ಯ ವಲಯದ ಸಮಸ್ತ ಅಧಿಕಾರಿ ವೃಂದವರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಇಲಾಖೆಯಲ್ಲಿ ಸಾಕಷ್ಟು ಉಳಿತಾಯ ವಿಮಾ ಯೋಜನೆಗಳು, ಸಾಕಷ್ಟು ಯೋಜನೆಗಳಿದ್ದಾವೆ. ಆ ಎಲ್ಲ ಯೋಜನೆಗಳನ್ನು ಕೂಡ ಅರಣ್ಯ ಇಲಾಖೆಯವರು ದಯವಿಟ್ಟು ಪಡೆದುಕೊಳ್ಬೇಕು ಅಂತೇಳಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹಾಗೂ ಅವರ ಕುಟುಂಬಸ್ಥರು ಕೂಡ ಒಂದು ಒಳ್ಳೆಯ ಯೋಜನೆಗಳನ್ನು ಪಡೆದುಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಈಗಾಗಲೇ ಬಳ್ಳಾರಿ ಪ್ರಾದೇಶಿಕ ವೃತ್ತದಲ್ಲಿ ಬಹಳಷ್ಟು ಕಡೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮತ್ತು ಅವರ ಕುಟುಂಬಸ್ಥರಿಗೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಪಾಲಿಸಿಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಗ್ರೂಪ್ ಆಕ್ಸಿಡೆಂಟಲ್ ಪಾಲಿಸೀಸ್ ಅಂತೇಳಿ ಅತಿ ಕಡಿಮೆ ಕಂತಿನಲ್ಲಿ 10 ಲಕ್ಷ ರೂಪಾಯಿಗಳ ಅಪಘಾತ ವಿಮೆ ಕೊಡ್ತಕ್ಕಂಥ ಒಂದು ಯೋಜನೆ. ಈಗಾಗಲೇ ಬಹಳಷ್ಟು ಜನ ನಮ್ಮ ಅಂತಾಪುರ, ರಾಜಾಪುರ, ವಿಠಲಾಪುರ ಭಾಗದಲ್ಲಿ, ಸಂಡೂರಿನ ಒಂದು ತಾಲೂಕುಗಳಲ್ಲಿ, ಈ ಬಳ್ಳಾರಿಯ ವಿವಿಧ ಒಂದು ಅರಣ್ಯ ಇಲಾಖೆಯ ಕಚೇರಿಗಳಲ್ಲಿ ಕೂಡ ನಮ್ಮ ಇಲಾಖೆಯ ಸಿಬ್ಬಂದಿಗಳಿಂದ ಈ ಅಪಘಾತ ವಿಮಾ ಪಾಲಿಸಿಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಅದು ಹೆಚ್ಚಿನ ಮಟ್ಟದಲ್ಲಿ ತೆಗೆದುಕೊಂಡರೆ ಅವರಿಗೂ ಮತ್ತು ಅವರ ಕುಟುಂಬದವರಿಗೂ ಭದ್ರತೆ ಒದಗಿಸಿದಂತಾಗುತ್ತೆ. ಅದರ ಜೊತೆಗೆ ಸಣ್ಣ ಉಳಿತಾಯ ಯೋಜನೆಗಳು ಕೂಡ ನಮ್ಮಲ್ಲಿ ಸಾಕಷ್ಟು ಉಳಿತಾಯ ಯೋಜನೆಗಳು, SBI ಅಕೌಂಟ್ ಆಗಿರ್ಬೋದು, ಪ್ರತಿ ತಿಂಗಳು ಕಟ್ಟತಕ್ಕಂಥ AD ಅಕೌಂಟ್ಸ್ ಆಗಿರ್ಬೋದು, ಹೆಣ್ಣು ಮಕ್ಕಳ ಹೆಸರು ಮಾಡ್ತಕ್ಕಂಥ ಸುಕನ್ಯಾ ಸಮೃದ್ಧಿ ಖಾತೆಗಳಾಗಿರ್ಬೋದು, ಇನ್ನು ರಿಟೈರ್ಮೆಂಟ್ ಆದ ನಂತರ ಬರ್ತಕ್ಕಂಥ ಮಂತ್ಲಿ ಇನ್ಕಮ್ ಸ್ಕೀಮ್, ಮಾಸಿಕ ವರಮಾನ ಯೋಜನೆಗಳಾಗಿರ್ಬೋದು, ಫಿಕ್ಸ್ಡ್ ಡೆಪಾಸಿಟ್ ಸ್ಕೀಮ್ಸ್ ಆಗಿರ್ಬೋದು, ಅದರ ಜೊತೆಗೆ ಎಂಪ್ಲಾಯೀಸ್ ತೆಗೆದುಕೊಳ್ತಕ್ಕಂಥ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್, ಗ್ರಾಮೀಣ ಪ್ರದೇಶದಲ್ಲಿ ತೆಗೆದುಕೊಳ್ತಕ್ಕಂಥ ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್, ಸಾಕಷ್ಟು ವಿಮಾ ಯೋಜನೆಗಳು, ಉಳಿತಾಯ ಯೋಜನೆಗಳು ನಮ್ಮ ಇಲಾಖೆಯ ಕೋರ್ ಸರ್ವಿಸಸ್, ನಮ್ದೇನು ಟಪಾಲು ಸೇವೆಗಳಿದೆ ಅದರ ಜೊತೆಗೆ ಇನ್ನೂ ಸಾಕಷ್ಟು ಸೇವೆಗಳಿದೆ. ಆ ಎಲ್ಲ ಸೇವೆಗಳನ್ನು ಕೂಡ ನಮ್ಮ ಅರಣ್ಯ ಇಲಾಖೆಯ ಅಧಿಕಾರಿ ವೃಂದವರು, ಸಿಬ್ಬಂದಿಗಳು, ಕುಟುಂಬದವರು ತೆಗೆದುಕೊಂಡು ಒಂದು ಉಳಿತಾಯ ಮನೋಭಾವನೆಯನ್ನು ಹೆಚ್ಚಿಸಿಕೊಳ್ಬೇಕು. ಅದರ ಜೊತೆಗೆ ತಮ್ಮ ಮತ್ತು ತಮ್ಮ ಕುಟುಂಬದ ಭದ್ರತೆಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಎಲ್ಲರೂ ಕೂಡ ಒಂದು ಸಹಕರಿಸಬೇಕು. ಹಾಗೂ ಅಂಚೆ ಇಲಾಖೆಯು ಸದಾ ತಮ್ಮೆಲ್ಲರ ಅರಣ್ಯ ಇಲಾಖೆಯ ಸಮಸ್ತ ಸಿಬ್ಬಂದಿ ವರ್ಗದವರ ಸೇವೆಗೆ ಸದಾ ಮುಂದೆ ಇರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂದರ್ಭದಲ್ಲಿ ವಿಶೇಷ ಅಂಚೆ ಲಕೋಟೆಯನ್ನು ಬಿಡುಗಡೆ ಮಾಡಲಿಕ್ಕೆ ನಮ್ಮ ಬಳ್ಳಾರಿ ಅಂಚೆ ವಿಭಾಗಕ್ಕೆ ಅವಕಾಶ ಕೊಟ್ಟಂತ ಸಮಸ್ತ ಅರಣ್ಯ ಇಲಾಖೆ ಎಲ್ಲ ಅಧಿಕಾರಿಗಳಿಗೂ ಧನ್ಯವಾದಗಳನ್ನು ಹೇಳಿ, ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರಿಗೂ ಹಾಗೂ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಿ ಒಂದು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ರೇಂಜರ್ಸ್ ಅಂದ್ರೆ ಬಹಳಷ್ಟು ಕಡೆ ಇವರು ಮಿಲಿಟರಿ ಪಕ್ಷದಲ್ಲಿ ಯೂಸ್ ಮಾಡ್ತಾರೆ ಈ ವರ್ಡ್. ಈ ಮೂಲ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಸಂಪನ್ಮೂಲ, ಮಾನವ ಸಂಪನ್ಮೂಲ ಇರ್ಬೋದು ಅಥವಾ ನೈಸರ್ಗಿಕ ಸಂಪನ್ಮೂಲ ಇರ್ಬೋದು, ಒಂದು ದೇಶದಲ್ಲಿ ಪ್ರಪಂಚದ ಸಂಪನ್ಮೂಲವನ್ನ ತಮ್ಮ ಪ್ರಾಣವನ್ನೇ ಪ್ರಾಣಕ್ಕಿಟ್ಟು ಏನು ಹೋರಾಡಿ ಉಳಿಸ್ಕೊಳ್ತಾರೆ ಅವರಿಗೆಲ್ಲ ನಾವು ರೇಂಜರ್ಸ್ ಅಂತೇಳಿ ನಾವು ಸಾಮೂಹಿಕವಾಗಿ ಹೇಳ್ತೀವಿ. ಅವರ ಸೇವೆಯನ್ನು ಗುರುತಿಸಿ
ಮಾಡಿಕೊಂಡು ಅವರು ನೀಡಿದ ಕಾಣಿಕೆಗಳೇನಿದೆ ಅದನ್ನೆಲ್ಲವನ್ನು ಸಹಿತ ನಾವು ಇವತ್ತು ಅವರಿಗೆ ಹೊಗಳಿ ಅವರಿಗೆ ಒಂದು ನಾವು ರಿಕಗ್ನಿಷನ್ ಕೊಡುವಂಥದ್ದಿದೆ. ಯಾಕೆ ಈ ರೀತಿ ಮಾಡಬೇಕು ಅಂತೇಳಿ ಹೇಳಿದ್ರೆ, ಈಗ ನೋಡಿ, ಯಾವುದೇ ಒಂದು ದೇಶ ನಾವು ತಗೊಂಡ್ರೆ, ಒಂದು ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು ಅಂತಂದ್ರೆ ನಮಗೆ ಮೊದಲು ಬೇಕಾಗಿರೋದೇನು ಸುರಕ್ಷತೆ. ದೇಶದ ಸುರಕ್ಷತೆಯನ್ನು ಕಾಪಾಡೋರು ಯಾರು? ನಮ್ಮ ಮಿಲಿಟರಿ. ಸೊ ದೇಶದ ಗಡಿಯನ್ನ ಯಾರು ಕಾಯ್ತಾರೋ ಅವ್ರನ್ನು ಹೊಡೆದಿರುತ್ತೆ ನಮಗೂ. ಇದು ದೇಶದ ಒಳಗಡೆ ಇರ್ತಕ್ಕಂಥ ನಮ್ಮ ಸಮಾಜದ ಸುರಕ್ಷತೆ ಯಾರ ಹತ್ರ ಇರುತ್ತೆ? ಅದು ನಮ್ಮ ಆರ್ಥಿಕರ ಹತ್ರ ಇರುತ್ತೆ, ಪೊಲೀಸ್ ಅಂತ ನಾವು ಹೇಳ್ತೇವೆ. ಇದು ನಮ್ಮ ದೇಶದ ಸುಭಿಕ್ಷತೆ ಏನಿದೆ, ನಮ್ಮ ನೈಸರ್ಗಿಕ ಸಂಪನ್ಮೂಲಗಳೇನಿದೆ, ಅದು ಯಾರ ಹತ್ರ ಇದೆ? ನೈಸರ್ಗಿಕ ಸಂಪನ್ಮೂಲಗಳನ್ನು ನೋಡ್ತಕ್ಕಂಥ ಇಲಾಖೆ, ಅರಣ್ಯ ಇಲಾಖೆ ಇದೆ, ಅವರ. ಸೊ ಹೀಗೆ ಈಗ ನಮ್ಮ ಭಾರತ ದೇಶದಲ್ಲಿ ಧ್ವಜವನ್ನೇ ತಗೊಳ್ಳಿ. ನಮ್ಮ ತ್ರಿವರ್ಣ ಧ್ವಜ ಇದೆ, ಕೇಸರಿ, ಬಿಳಿ, ಹಸಿರು ಇದೆ ಮತ್ತು ನಡುವೆ ಚಕ್ರ ಇದೆ. ಕರೆಕ್ಟ್? ಶಾಲಾ ಮಕ್ಕಳಿಗೆ ಗೊತ್ತಿದೆ ಅಲ್ವಾ? ಇದು ಕೇಸರಿ ಯಾವುದರ ಪ್ರತೀಕ? ತ್ಯಾಗದ ಪ್ರತೀಕ. ತ್ಯಾಗ, ಸ್ಯಾಕ್ರಿಫೈಸ್ ಅಲ್ವಾ? ಧೈರ್ಯ ಮತ್ತು ತ್ಯಾಗದ ಪ್ರತೀಕ ಏನು? ಕೇಸರಿ ಬಣ್ಣ. ಬಿಳಿ ಬಣ್ಣ ಏನು? ಶಾಂತಿ, ಸತ್ಯ ಮತ್ತು ಶಾಂತಿಯ ಪ್ರತೀಕ. ಕರೆಕ್ಟ್? ಹಸಿರು ಸುಭಿಕ್ಷತೆಯ ಪ್ರತೀಕ, ಅಂದ್ರೆ ಪ್ರಾಸ್ಪರಿಟಿ, ಸುಭಿಕ್ಷತೆ ಅಂತ ಹೇಳಿದ್ರಲ್ಲ ನಾವು. ಒಂದು ದೇಶ ಸುಭಿಕ್ಷವಾಗಿರ್ಬೇಕು ಅಂತಂದ್ರೆ ದೇಶ ಹಸಿರಾಗಿರ್ಬೇಕು ಅಂತ. ಹಸಿರು ಅಂದ್ರೆ ಏನರ್ಥ? ಇದರಲ್ಲಿ ಕಾಡುಗಳಿರ್ಬೋದು, ನದಿಗಳು ಮತ್ತು ನಾವು ಬೆಳೆಯುವ ಬೆಳೆಗಳೇನಿದೆ ಎಲ್ಲವೂ. ಏನು ನಾವು ಭತ್ತ ಬೆಳಿತೇವೆ, ಶುಗರ್ಕೇನ್ ಬೆಳಿತೇವೆ, ಅದೆಲ್ಲ ಹಸಿರಿದೆ ಅಲ್ವಾ? ಹಸಿರಿಲ್ಲದ್ರೆ ಜೀವನ ಇದೆಯಾ? ಇಲ್ಲ, ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಊಟ ಮಾಡ್ತಾ ಇರೋದನ್ನೇ ನಾವು ಏನು ಬಾಯಿ ಸೇವನೆ ಮಾಡ್ತೀವಿ, ಆಮ್ಲಜನಕನು ಅದನ್ನೂ ಅದನ್ನೇ. ಹಾಗಾಗಿ ಈ ನಮ್ಮ ತ್ರಿವರ್ಣ ಧ್ವಜದಲ್ಲೂ ಸಹಿತ ನಾವು ಕಾಣ್ಬೋದು ಏನು ಸುಭಿಕ್ಷತೆ. ಆ ಸುಭಿಕ್ಷತೆ ಏನಿದೆ ಹಸಿರಿನಲ್ಲಿ ಏನಿದೆ, ನಮ್ಮ ದೇಶ ಪ್ರಗತಿ ಪಥದತ್ತ ಸಾಗಬೇಕು, ಸುರಕ್ಷತೆ ಬೇಕು ನಮಗೆ ಅಂತ ಹೇಳಿದ್ರೆ ನಾವು ಇದನ್ನು ಕಾಪಾಡ್ಕೊಳ್ಬೇಕಾಗ್ತದೆ. ಅದಕ್ಕೇನೆ ದೇಶವನ್ನು ಗಡಿಯನ್ನ ಕಾಪಾಡ್ತಕ್ಕಂಥ ಒಬ್ಬ ಸೈನಿಕ ಏನಿದೆ, ಅವರಿಗೆ ನಾವು ಎಷ್ಟು ಬೆಲೆ ಕೊಡ್ತೇವೋ, ನಮ್ಮ ಆಸ್ತಿಯನ್ನ ಕಾಪಾಡುವ ಪೊಲೀಸರಿಗೆ ನಾವು ಎಷ್ಟು ಬೆಲೆ ಕೊಡ್ತೇವೋ, ಅದೇ ರೀತಿ ನಮ್ಮ ದೇಶದ ಪ್ರಗತಿ, ಸುಭಿಕ್ಷತೆ, ಹೆಸರನ್ನ ಕಾಪಾಡ್ತಕ್ಕಂಥ ಏನು ಒಬ್ಬ ನಮ್ಮ ಫಾರೆಸ್ಟ್ ಗಾರ್ಡ್ ಏನಿದ್ದಾರೆ, ಗಸ್ತು ವನಪಾಲಕ ಅಂತ ಏನಿರ್ತಾರೆ, ಅವನು ಕಾಡಲ್ಲಿ ಮೇಡಲ್ಲಿ ಏನು ಓಡಾಡಿ ಕಾಪಾಡ್ತಾನೆ ಕಾಡನ್ನ, ಅವನಿಗೂ ನಾವು ಅಷ್ಟೇ ಬೆಲೆ ಕೊಡ್ತೇವೆ. ಅವ್ರಿಗೋಸ್ಕರ ಒಂದು ದೊಡ್ಡ ಚಪ್ಪಾಳೆ ಬಿಡಬೇಕು. ಒಂದು ವಿಶೇಷ ಅಂದ್ರೆ ಒಂದು ಚಿನ್ನದ ಮನರಂಜನೆ ಕಾರ್ಯಕ್ರಮಗಳು ಚಾಲನೆ ಕೊಡ್ತಾ ಇದ್ದಾರೆ. ಮತ್ತೆ ಈಗ ಪ್ರಚಾರ ಘಟಕದಿಂದ ಮುಖ್ಯವಾಗಿ ನಾವು 2 ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೀವಿ. ಒಂದು ಏನಂತಂದ್ರೆ, ಈಗ ಇಡೀ ವರ್ಷದಲ್ಲಿ ಅಂತಾರಾಷ್ಟ್ರೀಯ ಮತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರಷ್ಟು ದಿನಗಳನ್ನು ನಾವು ಅರಣ್ಯ, ವನ್ಯಜೀವಿ ಮತ್ತು ಪರಿಸರ ಸಂರಕ್ಷಣೆ ಬಗ್ಗೆ ನಾವು ಆಚರಿಸ್ತಾ ಇದ್ದೀವಿ. ಆದರೂ ಅದರ ಬಗ್ಗೆ ಮಾಹಿತಿ ಬಹಳಷ್ಟು ಜನರಿಗೆ ಇರಲ್ಲ, ನಮ್ಮ ಇಲಾಖೆಯಲ್ಲಿನೇ ಇರಲಿಲ್ಲ. ಸೊ ಇಡೀ ವರ್ಷಕ್ಕೆ ನಾವು ಒಂದು 40 ಅಂಥದ್ದು ದಿವಸಗಳು ಇಂಪಾರ್ಟೆಂಟ್ ವನ್ಯಜೀವಿ, ಪರಿಸರ ಮತ್ತು ಅರಣ್ಯಕ್ಕೆ ಸಂಬಂಧಿಸಿದಂತೆ ಆ ದಿನಗಳನ್ನು ನಾವು ಎಲ್ಲ ಇಡೀ ರಾಜ್ಯದಲ್ಲಿ ಆಯಾಕ್ಕೆ ಸಂಬಂಧಿಸಿದಂತೆ ಜಿಲ್ಲೆಗಳಿಗೆ ಅದು ಕೊಟ್ಟಿದ್ದೇವೆ. ಫಾರ್ ಎಕ್ಸಾಂಪಲ್, ಈಗ ವಿಜಯನಗರಕ್ಕೆ ನಾವು ಒಂದು ಕರಡಿ ದಿವಸ, ವರ್ಲ್ಡ್ ಬಿಯರ್ ಡೇ ಅಂತ ಇರುತ್ತೆ, ಕರಡಿ ದಿವಸ. ಅದೇ ರೀತಿಯಿಂದ ನೀರಿನಾಯಿ ದಿವಸ, ಇದು ಎಲ್ಲ ಈ ಭಾಗದಲ್ಲಿ ನಮಗೆ ಸಿಗ್ತಾ ಇರೋದು. ಸೊ ಅದು ಒಂದು ಅಲ್ಲಿ ಕೊಟ್ಟಿದ್ದೀವಿ. ಅದೇ ರೀತಿಯಿಂದ ಈಗ ಈ ವಿಭಾಗದ ಉಪರಕ್ಷಣಾಧಿಕಾರಿಗಳು ಬಹಳ ಆಸಕ್ತಿಯಿಂದ ನನಗೆ ರೇಂಜರ್ಸ್ ಡೇ ಮಾಡ್ತೇನೆ ಅಂತ ಹೇಳಿದಾಗ ಸ್ಪೆಸಿಫಿಕ್ ಆಗಿ ಇಲ್ಲಿ ನಾನು ರೇಂಜರ್ಸ್ ಡೇ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಅವರು ತುಂಬಾ ಎಫರ್ಟ್ಸ್ ಮಾಡಿ ಇವತ್ತು ಆ ಪೋಸ್ಟಲ್ ಕವರ್ನ ರಿಲೀಸ್ ಮಾಡಿಸ್ಲಿಕ್ಕೆ ಮತ್ತೆ ಇಷ್ಟೊಂದು ಅಭಿವೃದ್ಧಿ ಕಾರ್ಯಕ್ರಮ ಇಲ್ಲಿ ಮಾಡಿದ್ದಾರೆ. ಅವ್ರಿಗೋಸ್ಕರ ಒಂದು ಜೋರಾಗಿ ಒಂದ್ಸತಿ ಮಾಡಿ. ಸೊ ಇವಾಗ ಇದು ಒಂದು ದಿನದ ಬಗ್ಗೆ ನಾನು ಹೇಳಿದ್ದೀನಿ. ಅದೇ ರೀತಿಯಿಂದ ಇನ್ನೊಂದು ಒಂದು ಮುಖ್ಯವಾದ ಕಾರ್ಯಕ್ರಮ 2015 ಇಂದ ನಮ್ಮಲ್ಲಿ ನಡೀತಾ ಬಂದಿದೆ, ಚಿನ್ನದ ದರ್ಶನ ಕಾರ್ಯಕ್ರಮ ಅಂತ. ಬಟ್ ಅದರದ್ದು ಅಷ್ಟು ಇಫೆಕ್ಟಿವ್ ಆಗಿ ಇದುವರೆಗೆ ನಮಗೆ ಅನಿಸ್ತಾ ಇತ್ತು, ಅದು ಆಗ್ತಾ ಇರಲಿಲ್ಲ.
ಸೊ ಈ ವರ್ಷ ನಾವು ಅದು ಸರ್ಕಾರಿ ಗವರ್ಮೆಂಟ್ ಆರ್ಡರ್ ಚೇಂಜ್ ಮಾಡಿ ಅದೊಂದು ರೂಪುರೇಷೆಯನ್ನು ಸ್ವಲ್ಪ ಬದಲಾವಣೆ ಮಾಡಿ ಒಂದು ಒಳ್ಳೆ ಇದು ಎಜುಕೇಶನ್ ಜೊತೆಗೆ ಒಂದು ಒಳ್ಳೆ ಅವರಿಗೆ ಅನುಭವ ಕೊಡಬೇಕು, ಮತ್ತೆ ಅವರಿಗೆ ನೇಚರಿಂದ ಯಾವ ರೀತಿ ಅವರು ಪ್ರೀತಿ ಮಾಡಿ ನಮ್ಮ ಅರಣ್ಯ ಇಲಾಖೆಗೆ ಒಂದು ಅಂಬಾಸಿಡರ್ಸ್ ಆಗಿ ಹೊರಗೆ ಹೋಗ್ತಾರೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ನಾವು ಒಂದು ಇದು ಕಾರ್ಯಕ್ರಮ ಮಾಡಿದ್ವಿ. ಸೊ ಒಟ್ಟಾರೆ ನಮ್ಮಲ್ಲಿ ತುಂಬಾ ಅಂದಾಜು 7th 8th 9th ಕ್ಲಾಸ್ ಮಕ್ಕಳಿಗೆ, ಈವನ್ 10th ಕ್ಲಾಸ್ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸೊ ಪ್ರತಿಯೊಂದು ಕ್ಯಾಂಪ್ ಅಲ್ಲಿ 50 ಮಕ್ಕಳು ಅಂತ ಹೇಳಿ ನಾವು ಕಳಿಸ್ತಾ ಇದ್ವಿ. ಸೊ ಅದಕ್ಕೆ ಟೋಟಲ್ ನಮ್ಮಲ್ಲಿ ಇಡೀ ರಾಜ್ಯದಲ್ಲಿ ಸುಮಾರು 15,000 ಶಾಲೆಗಳು ಇರ್ಬೋದು. ಬಟ್ ಆದರೂ ಇದಕ್ಕೆ ಒಂದು ಫಂಡಿಂಗ್ ತುಂಬಾ ಕೊರತೆ ಇದೆ. ಸೊ ಈ ವರ್ಷ ನಮಗೆ ಏನ್ ಅನುದಾನ ಇದೆ ಅದರ ಪ್ರಕಾರ ನಾವು ಇಡೀ ರಾಜ್ಯದಲ್ಲಿ ಸುಮಾರು 4 ಶಾಲೆ ಮಾತ್ರ ಕವರ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸೊ ಅದಕ್ಕೆ ಇದನ್ನ ಇನ್ನೂ ಎಲ್ಲ ಕಡೆ ಸರಿಯಾಗಿ ಆದ್ರೆ ಮೋಸ್ಟ್ಲಿ ನಾವು ಸರ್ಕಾರ ಹತ್ರ ಹೋಗಿ ಇದು ಬಹಳ ಅರಿವು ಮೂಡಿಸೋದು ಒಳ್ಳೆ ಕಾರ್ಯಕ್ರಮ ಅಂತ ಹೇಳಿ ಇನ್ನೂ ನಾವು ಕೇಳ್ಕೋಬಹುದು. ಸೊ ನೀವು ಎಲ್ಲರೂ ಇವಾಗ ಈ ಕಾರ್ಯಕ್ರಮಕ್ಕೆ ಹೋಗ್ತೀರಿ ಮತ್ತೆ ಅಲ್ಲಿ ಉಳಿತೀರಿ. ಮುಖ್ಯವಾಗಿ ಇದರಲ್ಲಿ ಮುಂಚೆ ಏನಿತ್ತು, ಮುಂಚೆನೂ ನಡೀತಾ ಇತ್ತು, ಬಟ್ ಇದು ಪಿಕ್ನಿಕ್ ತರ ಬೆಳಿಗ್ಗೆ ಹೋಗಿ ಸಾಯಂಕಾಲ ವಾಪಸ್ ಬಂದ್ಬಿಡೋದು. ಸೊ ಅದರಲ್ಲಿ ಅಷ್ಟು ಏನು ಅವೇರ್ನೆಸ್ ಪಾರ್ಟ್, ಎಜುಕೇಶನ್ ಪಾರ್ಟ್ ಇರ್ತಿರ್ಲಿಲ್ಲ. ಇವಾಗ ನೀವು ಹೋಗಿ ಅಲ್ಲಿ ಉಳಿದು ಬೆಳಿಗ್ಗೆ ಒಂದು ಟ್ರೆಕಿಂಗ್ ಆಗಲಿ ಅಥವಾ ಚಿಕ್ಕ ವಾಕ್ ಮಾಡಲಿ ಅಥವಾ ಝೂಗೆ ಭೇಟಿ ನೀಡಿ ಅಥವಾ ಸಫಾರಿ ಮಾಡಿ ಇದೆಲ್ಲ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಟೈಮ್ ಸಿಗ್ತದೆ ನೇಚರ್ ಜೊತೆಗೆ ಸ್ಪೆಂಡ್ ಮಾಡಲಿಕ್ಕೆ. ಸೊ ಆವಾಗ ನಿಮ್ದು ಏನಿದೆ ನೀವೇ ಮುಂದಿನ ಪ್ರಜೆಗಳು. ನಿಮ್ಗೆ ಇದ್ರ ಬಗ್ಗೆ ಕಾಳಜಿ ಬಂದ್ರೆ ನೀವು ಮುಂದೆ ನೀವೇ ಆಫೀಸರ್ಸ್ ಆಗ್ಬೋದು, ನೀವೇ ಈ ಭಾಗದ ಇದು ಪೊಲಿಟಿಷಿಯನ್ಸ್ ಆಗ್ಬೋದು. ಸೊ ಆವಾಗ ನೀವು ನಿಮ್ಮ ತಲೆಯಲ್ಲಿ ಇರುತ್ತೆ ಇದನ್ನ ಯಾಕೆ ನಾವು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮನ ನಾವು 10 ವರ್ಷದಿಂದ ಮಾಡ್ತಾ ಬಂದಿದ್ದೀವಿ. ಬಟ್ ಚೂರು ಬದಲಾವಣೆ ಎಲ್ಲ ಈ ವರ್ಷದಿಂದ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಮಕ್ಕಳಿಗೆ ಇದರದ್ದು ಲಾಭ ಸಿಗ್ತದೆ ಅಂತ ಆಶಿಸಿದ್ದೀನಿ. ಇದರಲ್ಲಿ ಬಹಳ ಬೇಸಿಕ್ ಆಗಿ ಒಂದು ಅರಣ್ಯದ ಬಗ್ಗೆ, ಇಡೀ ವಿಶ್ವದ ಅರಣ್ಯ ಆಗಲಿ ಮತ್ತೆ ನಮ್ಮ ದೇಶದ ಅರಣ್ಯ ಮತ್ತೆ ನಮ್ಮ ರಾಜ್ಯದಲ್ಲಿ ಅರಣ್ಯದ ಬಗ್ಗೆ ಸ್ವಲ್ಪ ಚಿಕ್ಕ ಮಾಹಿತಿ ಇದೆ. ಸೊ ಇದು ದಯವಿಟ್ಟು ಎಲ್ಲರೂ ನೀವು ಓದಬೇಕು, ಜಸ್ಟ್ ಲೀಜರ್ ಟೈಮ್ ಅಲ್ಲಿ ಓದಬೇಕು. ಮತ್ತೆ ಇದರಲ್ಲಿ ನೀವು ಅರಣ್ಯ ಇಲಾಖೆಗೆ ಸೇರಬೇಕು ಅಂದ್ರೆ ನಿಮ್ಗೆ ಆಸೆ ಇದೆ, ಅದಕ್ಕೆ ಕೂಡ ಏನೇನ್ ಮಾಡ್ಬೇಕು ಅಂತ ಎಲ್ಲ ಹೇಳಿದ್ದೀನಿ. ಓಕೆ, ಸೊ ಇದನ್ನ ಎಲ್ಲರೂ ನೀವು ಓದ್ಬಿಟ್ಟು ವೆಬ್ಸೈಟ್ ಲಿಂಕ್ಸ್ ಇದೆ. ಮತ್ತೆ ನಮ್ಮ ಅರಣ್ಯ ಇಲಾಖೆದು ನಾವು ಎಲ್ಲರೂ ಈಗ ಸೋಷಿಯಲ್ ಮೀಡಿಯಾ ಗೊತ್ತಲ್ಲ ಎಲ್ಲರಿಗೂ, ಇನ್ಸ್ಟಾಗ್ರಾಮು, ಯೂಟ್ಯೂಬು, ಫೇಸ್ಬುಕ್, ಟ್ವಿಟರ್, ನಮ್ಮ ಇಲಾಖೆದು ಎಲ್ಲ ಇದೆ. ಸೊ ಅದರಲ್ಲಿ ಇದಕ್ಕೂ ಕೂಡ ಯಾವ ಲಿಂಕ್ಸ್ ಇದೆ ಅದನ್ನು ನೀವು ಫಾಲೋ ಮಾಡಿ. ಅದರಲ್ಲಿ ನಾವು ಸುಮಾರಷ್ಟು ಕಾರ್ಯಕ್ರಮ ಮಾಡ್ತೀವಿ. ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡಿ ಕಳಿಸ್ತೀವಿ, ಎಲ್ಲ ಅವೇರ್ನೆಸ್ ವಿಡಿಯೋಸ್. ಸೊ ಅದೆಲ್ಲ ನೀವು ಇದರದ್ದು ಓದಿದ್ರೆ ನಿಮಗೆ ಜೊತೆಗೆ ಒಂದು ಬ್ಯಾಗ್ ಇದೆ, ಒಂದು ಪೆನ್ಸಿಲ್ ಇದೆ. ಆಮೇಲೆ ಇಲ್ಲಿ ಹಿಂದೆ ಒಂದು ಬೀಜ ಇದೆ, ಯಾವ್ಯಾವ್ದು ಬೇರೆ ಬೇರೆ ಬೀಜ ಇದೆ, ತುಳಸಿದು ಬೀಜ ಇದೆ, ಬೇರೆ ಬೇರೆ ಇದು ಗಿಡದ್ದು. ಮುಗಿದ ಮೇಲೆ ಇದು ನೀವು ನೆಲಕ್ಕೆ ಹಾಕಿದ್ರೆ ಅದು ಪ್ಲಾಂಟು ಆಗತ್ತೆ ಇದರಲ್ಲಿ. ಸೊ ಇದರಿಂದ ಒಂದು 5-6 ಐಟಮ್ಸ್ ನ ಇಟ್ಬಿಟ್ಟು ಒಂದು ಚಿಕ್ಕ ಕಿಟ್ ಮಾಡಿದ್ದೀವಿ. ಎಲ್ಲರಿಗೂ ಪ್ರೆಸೆಂಟ್ ಸಿಕ್ಕರೆ ಬಹಳ ಖುಷಿ ಆಗುತ್ತಲ್ಲ, ನಿಮ್ಗೆ ಎಲ್ಲರಿಗೂ ಖುಷಿ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ರೇಂಜರ್ ದಿನಾಚರಣೆ ಅಂತಂದ್ರೆ ರೇಂಜರ್ಗಳು ಎಷ್ಟು ಕಷ್ಟ ಬೀಳ್ತಾರೆ ಈ ಫಾರೆಸ್ಟ್ ನ ಕಾಪಾಡೋದಕ್ಕೆ. ಇವತ್ತು ನಾನು ಆಸ್ ಎ ಬಿಸ್ನೆಸ್ ಮ್ಯಾನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದ್ರೆ ಬೇಡ ಬೇಡಪ್ಪ ಅವ್ರು ಪರ್ಮಿಷನ್ ಕೊಡಲ್ಲ ಅಂತ. ಆದ್ರೆ ಒಂದು ಸಾಮಾನ್ಯ ವ್ಯಕ್ತಿ ಆದಾಗ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟೇ ಇಲ್ಲ ಅಂದ್ರೆ ನಮ್ಮ ದೇಶ ಇಲ್ಲ. ಯಾಕಂದ್ರೆ ಇವತ್ತು ನೋಡ್ತಿರ್ತೀರಿ ಗ್ಲೋಬಲ್ ವಾರ್ಮಿಂಗ್ ಆಗಿರ್ಬೋದು, ಇವತ್ತು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಕ್ಲೈಮೆಟಿಕಲ್ ಚೇಂಜಸ್ ಯಾವ ತರ ನಡೀತಾ ಇದೆ, ಬಿಸಿಲು ತಾಪಮಾನ ಯಾವ ಮಟ್ಟಿಗೆ ಹೋಗ್ತಾ ಇದೆ ಅಂತ ಹೇಳಿ ಜನರು ಈ ಬಿಸಿಲುಗಾಲದಲ್ಲಿ ತಿರುಗಾಡಕ್ಕೆ ಆಗ್ತಾ ಇಲ್ಲ. ಆದ್ರೆ ಇವತ್ತು ಸ್ವಲ್ಪ ಮಟ್ಟಕ್ಕೆ ನಾವೇನೋ ಉಸಿರಾಡ್ತಿದೀವಿ ಅಂತಂದ್ರೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡಿದಂತ ಕಷ್ಟದಿಂದಲೇ ನಾವೆಲ್ಲ ಉಸಿರಾಡ್ತಿದ್ದೀವಿ ಅಂತ ಹೇಳಿ ಅವ್ರ ಪ್ರಾಣವನ್ನು ತ್ಯಾಗ ಮಾಡಿ. ಫಾರೆಸ್ಟ್ ಅಂದ್ರೆ ಇಲ್ಲಿ ಬಹಳ ಕಮ್ಮಿ. ನಮ್ಮ ವೆಸ್ಟರ್ನ್ ಘಾಟ್ಸ್ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಆ ಭಾಗದಲ್ಲಿ
ಡಿಪಾರ್ಟ್ಮೆಂಟ್ ಅಂದ್ರೆ ಒಂದು ಮಿಲಿಟರಿ ಅವರು ಯಾವ ತರ ಕೆಲಸ ಮಾಡ್ತಾರೋ ಅದಕ್ಕೆ ಹೆಚ್ಚು ರೀತಿಯಲ್ಲಿ ಕೆಲಸ ಮಾಡೋ ಒಂದು ಡಿಪಾರ್ಟ್ಮೆಂಟ್ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ. ಅವರು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ಮಾತು ಹೇಳಿದ್ರು, ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ. ಅವರು ಇನ್ನೊಂದು ಸೇರಿಸಿದ್ರು ಕೂಡ ಚೆನ್ನಾಗಿರ್ತಿತ್ತೇನೋ, ಜೈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ಕೂಡ ಅದು ಸೂಕ್ತವಾಗಿರ್ತಿತ್ತೇನೋ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಇಡೀ ಭಾರತ ದೇಶದಲ್ಲಿ ಈ ಭಾಗವನ್ನ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನ್ನ ಎಷ್ಟೋ ಮಂದಿ ಅವರು ಇವರು ಬಂದು ಒತ್ತುವರಿ ಮಾಡಬೇಕು ಇನ್ನೊಂದು ಮಾಡ್ಬೇಕಂತ ಬಂದಾಗ ತಮ್ಮ ಪ್ರಾಣವನ್ನು ಬರೆಗಿಟ್ಟು ನಾವು ಈ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಾಪಾಡ್ಕೊಂಡು ಬರ್ತಿದ್ದೀನಿ. ಅದಕ್ಕೆ ನಮ್ಮ ಕಡೆಯಿಂದ ನಿಮಗೆ ಹ್ಯಾಟ್ಸ್ ಆಫ್ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇನ್ನೊಂದು ಬಳ್ಳಾರಿ ಇವತ್ತು APCC ಸಾಹೇಬರು ನಾವೆಲ್ಲ ಮಾತಾಡ್ತಿದ್ವಿ, ಈ ಬಿಸಿಲು ತಾಪಮಾನ ಇದೆ, ಇದು ಕಮ್ಮಿ ಆಗ್ಬೇಕಂದ್ರೆ ನಾವೆಲ್ಲ ಪ್ಲಾಂಟೇಶನ್ ಜಾಸ್ತಿ ಒಂದು ಮೇಂಟೈನ್ ಮಾಡಬೇಕು, ಜಾಸ್ತಿ ಪ್ಲಾಂಟೇಶನ್ ಮಾಡಬೇಕು. ನಮ್ದು ಒಂದು ಕನಸಿದೆ, ನಮ್ಮ ನೇರವ್ರದ್ದು ಒಂದು ಕನಸಿದೆ, ಬಳ್ಳಾರಿ ಕೂಡ ಒಂದು ಗ್ರೀನ್ ಸಿಟಿ ಮಾಡಬೇಕು. ಗ್ರೀನ್ ಸಿಟಿ ಅಂದ್ರೆ ನಮ್ಗೇನು ಒಂದು 1000 ಗಿಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂತು, ಆ 1000 ಗಿಡ ಎಲ್ಲೋ ಒಂದು ನೆಟ್ಬಿಟ್ಟು ನಮ್ ಕೆಲಸ ಆಯ್ತು ಅಂತಲ್ಲ. ಅದು ಒಂದು ಪ್ಲಾಂಟ್ ವೇದಲ್ಲಿ ನಾವು ರೋಡ್ ಹಾಕ್ತಿರ್ತೀವಿ, ಡೆವಲಪ್ಮೆಂಟ್ ಮಾಡ್ತೀವಿ. ನೀವು ಆ ಕಡೆ ರೋಡ್ ಹಾಕೋ ಟೈಮಲ್ಲಿ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಮ್ಗೊಂದ್ ಕಡೆ ಜಾಗ ಮಾಡ್ಕೊಡಿ, ಈ ತರ ನೀವು ಕನ್ಸ್ಟ್ರಕ್ಷನ್ ಮಾಡ್ಕೊಡಿ ಅಂತಂದ್ರೆ ನಾವು ಸಿದ್ಧವಾಗಿದ್ದೀವಿ. ಯಾಕಂದ್ರೆ ನಮ್ಮ ಸಿಟಿನ ಸುಂದರವಾಗಿ ಮಾಡ್ಕೋಬೇಕಂತ ಉದ್ದೇಶದಿಂದ ನಾವಾಗಿರ್ಬೋದು, ನಮ್ಮ ಮಹಾಪೌರರಾಗಿರ್ಬೋದು ದಿನನಿತ್ಯ ಅದೇ ಕೆಲಸದಲ್ಲಿರ್ತೀವಿ. ದಯಮಾಡಿ ಈಗ ಫಂಡ್ಸ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ನಮ್ಮ ಕಾರ್ಪೊರೇಷನ್ ಕಡೆಯಿಂದ ಬೇಕಂದ್ರೂ ನಾವು ಸಹಕಾರ ಕೊಡ್ತೀವಿ. ಯಾಕಂದ್ರೆ ನಮ್ಮ ಸಿಟಿ ಬೇರೆ ಮೈಸೂರು ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಯಾವ ತರ ಕಾಣುತ್ತೋ ನಮ್ಮ ಬಳ್ಳಾರಿ ಕೂಡ ಅದೇ ರೀತಿಯಲ್ಲಿ ಕಾಣಬೇಕಂತೇಳಿ ಕನಸು ಕಟ್ಕೊಂಡು ಬಳ್ಳಾರಿ ಜನತೆ ನಮ್ಗೆಲ್ಲರೂ ಅವಕಾಶ ಕೊಟ್ಟು ಕಳಿಸ್ಕೊಡ್ತೇವೆ. ನಾವೊಂದು ಕೆಲಸ ಮಾಡಿದ್ರೆ ನಾಳೆ ನಮ್ಮ ಮಕ್ಕಳೆಲ್ಲರೂ ನನ್ನ ಊರು ಸುಂದರವಾಗಿದೆ, ನನ್ನ ಊರು ಬೆಳೀತಿದೆ, ನನ್ನ ಊರಲ್ಲಿ ಅಭಿವೃದ್ಧಿ ನಡೀತಿದೆ ಅಂತೇಳಿ ನಮ್ಮ ಊರ ಬಗ್ಗೆ ಅವ್ರಿಗೊಂದು ಧೈರ್ಯ ಬಂದಾಗೆ ನನ್ನ ಊರು ಅಭಿವೃದ್ಧಿ ಮುಂದಿನ ದಿನಮಾನದಲ್ಲಿ ಇನ್ನೂ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಒಂದು ನಂಬಿಕೆ ಇದ್ದಾಗೆ ನಮ್ಮ ಯುವ ಪೀಳಿಗೆಗೆ ಒಂದು ಒಳ್ಳೆಯ ಒಂದು ದಾರಿಯನ್ನು ಹಾಕಿಕೊಟ್ಟಂಗಾಗುತ್ತೆ. ಅದಕ್ಕೋಸ್ಕರ ನಮ್ಮ ಒಂದು ಸುಂದರವಾದ ಬಳ್ಳಾರಿನ ಕಟ್ಟೋದಕ್ಕೆ ನಿಮ್ಮ ಸಹಕಾರವನ್ನು ನಮ್ಗೆ ಬಹಳಷ್ಟು ಬೇಕಿರುತ್ತೆ. ದಯಮಾಡಿ ಎಲ್ಲೆಲ್ಲೋ ನಾವು ಪ್ಲಾಂಟೇಶನ್ ಮಾಡಬಹುದು, ನಿಮ್ಗೆ ಎಲ್ಲಿ ಸ್ಥಾನ ಬೇಕು ಎಲ್ಲಿ ಜಾಗ ಬೇಕು ನಮ್ಗೆ ಹೇಳಿದ್ರೆ ನಮ್ಮ ಕಾರ್ಪೊರೇಷನ್ ಕಡೆಯಿಂದ ನಾವು ರೋಡ್ ಹಾಕೋ ಟೈಮ್ಗೆ ನಾವು ರೋಡ್ ಎಷ್ಟೋ ದುಡ್ಡು ಯಾರ್ಯಾರೋ ಮಿನಿಸ್ಟರ್ ರೋಡ್ದಾಗ ಹೋಗಿ ಕಷ್ಟ ಬಿದ್ದು ಫಂಡ್ ತಂದಿರ್ತೀವಿ, ರೋಡ್ ಹಾಕಿರ್ತೀವಿ, ನೀವು ಬಂದು ಚೆಕ್ ಅಂತ ತೆಗೆದುಬಿಡ್ತೀವಿ. ಮತ್ತೆ ಜನ ನಿಮ್ಮನ್ನು ಬಯಲ್ಲ, MLA ಅಪ್ಪ ಇಲ್ಲೆಲ್ಲ ಗುಂಡೆ ಹೊಡಿದೆ, ಇಲ್ಲೆಲ್ಲ ಇಷ್ಟೆಲ್ಲ ರೋಡ್ ಇಷ್ಟೆಲ್ಲ ಕೆಟ್ಟೋಗಿದೆ, ನೋಡ್ಕೊಳಕ್ಕೆ ಆಗಲ್ಲ ಅಂತೇಳಿ ನಮ್ಮನ್ನು ಬೈತಾರೆ. ಅದಕ್ಕೋಸ್ಕರ ದುಡ್ಡು ಖರ್ಚು ಮಾಡಬಾರ್ದು, ಕೆಲಸ ಮಾಡ್ಬೇಕಾದ್ರೆ ರೋಡ್ ಹಾಕೋ ಟೈಮ್ಗೆ ತಾವು ಇಂಥ ಜಾಗ ಮಾಡ್ಕೊಡಿ ಅಂತ ಕೇಳಿದ್ರೆ ನಾವು ಸದಸ್ಯತ ನಾವು ಮಾಡ್ಕೊಡೋಕೆ ಸಹಕಾರ ಮಾಡೋಕೆ ನಾವು ಯಾವತ್ತೂ ಇರ್ತೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅವರು ಏನು ಇವತ್ತು ರೇಂಜರ್ಸ್ ದಿನಾಚರಣೆ ಅಂತೇಳಿ ಒಂದು ಎನ್ವಲಪ್ ಬಿಡುಗಡೆ ಮಾಡಿದ್ದಾರೆ, ಬಹಳ ಸುಂದರವಾಗಿ ಮಾಡಿದ್ದಾರೆ. ಈ ಎನ್ವಲಪ್ ಒಂದೆಲ್ಲ ಭಾರತ ದೇಶದಲ್ಲಿ ತಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಕಾಯಿನ್ ಮಾಡಿದ್ರೆ ಅದು ಸೂಕ್ತ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನ್ನೋದು ಈ ಭಾರತದಲ್ಲಿ ಎಷ್ಟು ಸೇವೆ ಸಲ್ಲಿಸಿದೆ ಅಂತೇಳಿ ಬೇರೆಯವ್ರದೆಲ್ಲ ಈ ಮಿಲಿಟರಿ ಅವ್ರದ್ದು IAS IPS ಕಾಣುತ್ತೆ, ಆದ್ರೆ ಕಾಣದಾದಂತ ಸೇವೆ ಯಾರನ್ನು ಮಾಡ್ತಿದ್ದಾರೆ ಅಂತಂದ್ರೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್ ಜೈ ಕರ್ನಾಟಕ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.